ಸ್ಟಾರ್ಟ್ ಮಾಡ್ಲಿ ಏನಾದ್ರೂ ಕೇಳಿದ್ರೆ ಹೇಳ್ತೀನಿ ನಾನು. ನೀವು ನಿಮ್ ಪಾತ್ರ ವಿಭಿನ್ನವಾಗಿತ್ತು, ಹೇಗಿತ್ತು ಆತರ ಪಾತ್ರ ಹಾಕೊಂಡು ಆಕ್ಟಿಂಗ್ ಮಾಡ್ಬೇಕಾದ್ರೆ, ಮತ್ತೆ ಸ್ಟೋರಿ ಲೈನ್ ಹೇಗಿತ್ತು ನಿಮ್ಗೆ? ಸತೀಶ್ ಅವ್ರ ಜೊತೆ ಆಕ್ಟಿಂಗ್ ಮಾಡ್ಬೇಕಾದ್ರೆ ಯಾವ ತರ ಇತ್ತು ಅದಕ್ಕೆ ಜಾಸ್ತಿ ಅವನೇ ಮಾತಾಡ್ದ ಅದ್ಲಾಗ. ಇಲ್ಲ ಬಹಳ ಖುಷಿ ಆಯ್ತು. ಸಿನಿಮಾ ನಮ್ಗೆ ಕ್ಯಾರೆಕ್ಟರ್ಗಳು ಸಿಗದೆ ಒಂದು ಅದೃಷ್ಟ ನಮ್ಗೆ. ಯಾಕಂದ್ರೆ ನಾವು ಕಿರುತೆರೆಯಲ್ಲಿ ಮಾಡ್ತಾ ಇರ್ತೀವಿ, ಬೆಳಿತೆರೆಯಲ್ಲಿ ಸಿನಿಮಾಗಳಲ್ಲಿ ಚಾನ್ಸ್ ಸಿಗದೆ ಕಷ್ಟ. ಅಂತದ್ರಲ್ಲಿ ನಮ್ಗೊಂದು ಚಾನ್ಸ್ ಸಿಕ್ಕಿದೆ ಅಂತಂದಾಗ ಅದನ್ನ ಒಂದ್ ಎಷ್ಟಾಗುತ್ತೋ ಅಷ್ಟು ಜೀವ ತುಂಬಬೇಕು ಅಂತಾನೆ ಓಡಾಡ್ತಾ ಇರ್ತೀವಿ. ಅದ್ರಲ್ಲಿ ಆಕ್ಟ್ ಮಾಡುವಂತ ಸಂದರ್ಭದಲ್ಲಿ ನಮ್ಗೆ ಹೀರೋ ಸರ್ ಈಗ ಸತೀಶ್ ಸರ್ ಹೆಂಗೆ ನಮ್ಗೆ ಫ್ರೀಡಮ್ ಕೊಡ್ತಾರೆ ಅನ್ನೋದು, ಜೊತೆಗಿರೋ ಕ್ಯಾರೆಕ್ಟರ್ಗಳು ಇಂಪಾರ್ಟೆಂಟ್ ಇರುತ್ತೆ. ಸತೀಶ್ ಸರ್ ಜೊತೆ ಆಕ್ಟ್ ಮಾಡಿದ್ದು ಬಹಳ ಖುಷಿ ಆಯ್ತು. ಯಾವ್ದೇ ರೀತಿ ಭಯ ಅನಿಸ್ತಿಲ್ಲ, ಫ್ರೆಂಡ್ಲಿ ಆಗಿ ತಗೊಂಡು ಈ ತರ ತಗೊಂಬಾಗ ನಮಗ್ ಗೊತ್ತಿರೋದನ್ನ ಅವ್ರು ಹೇಳ್ಕೊಂಡು ಅವರಿಂದ ಕಲ್ತಿರೋದು ತುಂಬಾನು ಇದೆ. ಬಹಳ ಖುಷಿ ಆಯ್ತು. ಒಂದು ಸಿನಿಮಾನೇ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ವಿಗ್ ಅನ್ನೋದೇ ಒಂದು ಎಕ್ಸ್ಪೀರಿಯನ್ಸ್. ಯಾಕೆ ಅಂತಂದ್ರೆ ಬೆಳಿಗ್ಗೆ ಸಂಜೆ ತನಕ ಒಂದ್ 20 ದಿನ ವಿಗ್ ಹಾಕೊಬೇಕು ಅಂತಂದ್ರೆ ಸುಮ್ಮನೆ ಡೈಲಿ ಕಂಟಿನ್ಯೂಟಿ ನೋಡ್ಕೋಬೇಕು. ಅದೊಂಥರ ಎಕ್ಸ್ಪೀರಿಯನ್ಸ್. ಈ ಸಿನಿಮಾದಲ್ಲಿ ಕಲ್ತಿತ್ತು ಜಾಸ್ತಿ ಇತ್ತು ಆಕ್ಚುಲಿ. ಎಮೋಷನಲ್ ಇತ್ತು, ಗೋಳಾಟ ಇತ್ತು, ಅದ್ರ ಜೊತೆ ಕಾಮಿಡಿ, ಒಂಥರ ಎಕ್ಸ್ಪೀರಿಯನ್ಸ್ ಸಖತ್ತಾಗಿತ್ತು. ಒಂಥರ ನಾನು ಈಗ ಮಜಾ ಬರುತ್ತೆ ಕಾಮಿಡಿ ಕಿಲಾಡಿ ಇದ್ರಲ್ಲೆಲ್ಲ ಮಾಡ್ಬೇಕಾದ್ರೆ ಬರೀ ಕಾಮಿಡಿ ಸ್ಕಿಟ್ಗಳನ್ನೇ ಮಾಡ್ಕೊಂಡು ಹೋಗ್ತೀವಿ. ಅದ್ರದ್ದೇ ಒಂಥರ ಎಕ್ಸ್ಪೀರಿಯನ್ಸ್. ಇದ್ರಲ್ಲಿ ಎಮೋಷನಲ್ ಇದೆ, ಡೈರೆಕ್ಟ್ ಆಗಿ ಕಾಮಿಡಿ ಇದೆ, ಒಂದೇ ಸತಿಗೆ ಅಳದಿದೆ. ಆ ತರ ಎಮೋಷನಲ್ ಎಲ್ಲ ಮಾಡ್ಬೇಕು ಅಂತ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದರಿಂದಾನೇ ಒಂದಷ್ಟು ಕಲ್ತಂಗೆ. ತುಂಬಾ ಚೆನ್ನಾಗಿದೆ ಸರ್. ಇದೇನಂದ್ರೆ ವಿನೋದ್ ಅವರ ತುಂಬಾ ಕನಸಿತ್ತು ಡೈರೆಕ್ಟರ್ ಅವರು, ಬಟ್ ರಿಯಲ್ ಹೀರೋ ಅವರೇನೆ ಇದಕ್ಕೆ ಸದ್ಯಕ್ಕೆ ಇಲ್ಲ ಅವರು. ಸೊ ಅವ್ರ ಕನಸು ನೆನ್ಸಾಗಿದೆ. ಸತೀಶ್ ಅವ್ರ ಆಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ಮತ್ತೆ ಸಂಪತ್ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಟೀಮಲ್ಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್. ಮ್ಯೂಸಿಕ್ ಅಂತೂ ಸೂಪರ್ ಆಗಿದೆ. ಏನ್ ತುಂಬಾ ಇಷ್ಟ ಆಯ್ತು ಸರ್ ಅಂದ್ರೆ ಇವಾಗ ಈ ಜನರೇಷನ್ ಗೆ ಇದು ತುಂಬಾ ಬೇಕಾಗಿದ್ ಮೂವಿ. ಏನ್ ಅಂತೀರಾ ಅದ್ರ ಬಗ್ಗೆ? ಜನರೇಷನ್ ಅಂದ್ರೆ ಆಲ್ರೆಡಿ ನಡೀತಿ, ಸಮಾಜದಲ್ಲಿ ಏನ್ ವ್ಯವಸ್ಥೆ ನಡೀತಾ ಇದೆ ಅದ್ರ ಬಗ್ಗೆ ತೆಗೆದಿದ್ದಾರೆ. ಇದು ಹಿಂದೆನೂ ಬಂತು, ದುನಿಯಾ ವಿಜಯ್ ಅವರ ಲ್ಯಾಂಡ್ ಲಾರ್ಡ್ ಬಂತು. ಆ ಸ್ಟೋರಿನೂ ಅದು ಹಿಂದುಳಿದ ವರ್ಗ ಮತ್ತೆ ದಲಿತ ಪರಿಶಿಷ್ಟ ಜಾತಿಯವ್ರ ಬಗ್ಗೆ. ಸೊ ಇದು ಒಂದು ಸಮುದಾಯಕ್ಕೆ ಸೇರಿದ ಸ್ಟೋರಿ ಆಗಿದೆ. ಸೊ ಅವ್ರಿಗೆ ಈ ಸಮುದಾಯದಲ್ಲಿ ಏನೇನು ಕಷ್ಟಗಳು ಅನುಭವಿಸ್ತಿದಾರೋ ಅದ್ರ ಬಗ್ಗೆ ತೋರಿಸಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕನ್ನಡ ಇಂಡಸ್ಟ್ರಿಗೆ ಗಂಡಸ್ತಾನೇ ಇಲ್ಲ. ಯಾಕಂದ್ರೆ ಕಪ್ಪಿಗಿದ್ದವ್ರನ್ನ ಆ ಪಿಕ್ಚರ್ ಅಲ್ಲಿ ಹಾಕುದೇ ಇಲ್ಲ, ಎಲ್ಲ ಬೆಳಗಿದವ್ರನ್ನ ಹಾಕ್ತಾರೆ. ಕನ್ನಡ ಇಂಡಸ್ಟ್ರಿ ಬೆಳಿಬೇಕಂದ್ರೆ ಕಪ್ಪಿಗಿದವ್ರನ್ನ ಹಾಕಿ, ಗಂಡಸ್ತನ ತೋರಿಸಿ, ಬೆಳಗಿದವ್ರನ್ನ ಹಾಕ್ಬೇಡಿ. ಜೈ ಇವ್ರಿಬ್ಬರು ನಡೆದ ಕಷ್ಟದಿಂದ ಇಷ್ಟಪಟ್ಟು ಇಂಡಸ್ಟ್ರಿ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತು. ಹೀರೋ ಅಣ್ಣನ್ ಲೈಫ್ ಇದ್ರೆ ಜೋಗೇಶಿ ಬಂದು ಬಂದಿದ್ದು ಈಗ ಇವ್ರು ಬಂದಿದ್ದು ರೈತ ಅಶೋಕ. ಈ ಒಂದೊಂದು ಸೀನು ರೋಮಾಂಚನ. ಸತೀಶ್ ನೀರಜ್ ಅವರ ಆಕ್ಷನ್ ಯಾಕಂದ್ರೆ ಒಂದು ಡಿಫ್ರೆಂಟ್ ಮಾಡಿದ್ರೆ ಒಂದು ವಿಶೇಷ ಪಾತ್ರ. ಅಂದ್ರೆ ಈ ರೇಂಜ್ ಪಾತ್ರ ನಾವು ಇದುವರೆಗೂ ಅವ್ರು ನೋಡಿದ ಹೊಸ ಪಾತ್ರ. ಇನ್ನೊಂದು ಸಪ್ಪನೇಗೌಡ ಲಂಗಾಗೌಡ ಹಾಕೊಂಡು ಲಕ್ಷಣವಾಗಿ ಸ್ಟ್ರೈಕ್ ಆಗಿ ಲೈಕ್ ಆಗಿ ಲೆವೆಲ್ ಆಕ್ಷನ್ ಮಾಡಿದ್ರೆ ಅವ್ರ ಪಾತ್ರಕ್ಕೆ ಪರ್ಫೆಕ್ಷನ್ ಅಂದ್ರೆ ಅವ್ರ ಬಿಟ್ಟು ನಾನು ಈ ಪಾತ್ರ ಮಾಡಕ್ಕಾಗಲ್ಲ. ಬರ್ಕೊಡ್ತೀನಿ ಅಲ್ಟಿಮೇಟ್ ಸರ್. ಇನ್ನು ಒಂದು ಸಿನಿಮಾ ಈ ಪಾತ್ರದಲ್ಲಿ ನೋಡಿ ಸರ್, ನಮ್ಮ ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಏನು ವಿಲನ್ಸ್ ಆಗಿರ್ಬೋದು, ಚೆನ್ನಾಗಿದೆ ಸಿನಿಮಾ ಆಗಿರ್ಬೋದು. ಆ ಲೆಕ್ಕಾಚಾರ ಬಂದ್ರೆ ಸಂಪತ್ತು ಸರ್. ನಾನು ನೋಡಿದ್ದೆ ಮಾಡೋದು ಯಶ್ ಆಗಿರ್ಬೋದು, ರಾಜೇಂದ್ರ ಮಂಜು ಆಗಿರ್ಬೋದು, ಸಖತ್ತಾಗಿದೆ. ರವಿಶಂಕರ್ ಆಗಿರ್ಬೋದು, ಲೈಟ್ ಆಗಿ ಒಂದ್ ರೇಂಜ್ ಪರವಾಗಿಲ್ಲ. ಟೋಟಲ್ ಹೇಳ್ಬೇಕಂದ್ರೆ ಸರ್, ಒಂದು ಹಳ್ಳಿನಲ್ಲಿ ಯಾವಾಗಲೂ ಅಂದ್ರೆ ತುಟ್ಟಿರುವಂತ ಒಂದು ದೌರ್ಜನ್ಯನು ಎಲ್ಲರೂ ತುಳಿದು ತನ್ನ ಒಬ್ಬನ ಸುಖಕ್ಕೋಸ್ಕರ ಹಳ್ಳಿ ನಾಶ ಮಾಡ್ತಾರೆ. ಅಂತ ಒಂದು ವಿರುದ್ಧ ಹೋರಾಡ್ತೆ ಅಶೋಕ. ಓಕೆನಾ? ಬರೀ ಹೋರಾಡೋದಿಲ್ಲ, ತನ್ನ ಆಟದಿಂದ ನಿರಾಸೆ ಮಾಡ್ಕೊಂಡು ಆ ಜನವಾಗಿರ್ತಾರೆ. ಬರೀ ಕ್ಲೈಮ್ಯಾಕ್ಸ್ ದುಡ್ಡು ಕೊಡ್ಬೋದು ಸರ್. ಮೂವಿಲಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಆಮೇಲೆ ಕಾನ್ಸೆಪ್ಟ್ ಚೆನ್ನಾಗಿ ತಗೊಂಡಿದ್ದಾರೆ. ಇದು ಹೊಸ ಕಾನ್ಸೆಪ್ಟ್. ಆಮೇಲೆ ಯಾರು ಮೇಲಲ್ಲ ಕೇಳಲ್ಲ, ಎಲ್ಲರೂ ಒಂದೇ, ಇಲ್ಲಿ ಯಾರಿಗೂ ಅನ್ಯಾಯ ಆಗ್ಬಾರ್ದು ಅಂತಂದು ಅದನ್ನು ತೋರಿಸಿದ್ದಾರೆ. ಆಮೇಲೆ ಸಪ್ತಮಿ ಗೌಡ, ಸತೀಶ್ ನೀನಾಸಮ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಈ ಪ್ರೇಕ್ಷಕರಿಗೆ ಏನ್ ಹೇಳ್ತಾನೆ ಅಂದ್ರೆ 100 ರೂಪಾಯಿ ಎಲ್ಲ ತಿಂದು ಕಳಿತಾರ, ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡ್ಬೇಕು ಅವರು. ಯಾಕಂದ್ರೆ 100 ರೂಪಾಯಿ ಏನ್ ದೊಡ್ಡದಲ್ಲ. ಇಂಥವ್ರಿಗೆ ಗೆಲ್ಲಿಸ್ಬೇಕು, ಸಿನಿಮಾ, ಕನ್ನಡ ಸಿನಿಮಾನ ಗೆಲ್ಲಿಸ್ಬೇಕು. ಪ್ರೇಕ್ಷಕರು ಬರ್ಬೇಕು, ಬಂದು ಸಿನಿಮಾ ನೋಡಿ, ಸಿನಿಮಾ ಥಿಯೇಟರ್ ಬಂದು ಸಿನಿಮಾ ನೋಡಿ. ಆಮೇಲೆ ಇದರಲ್ಲಿ ಏನಪ್ಪಾ ಅಂದ್ರೆ ಒಂದು ಮೆಸೇಜ್ ಇರುವಂತ ಸಿನಿಮಾ, ಸಾಮಾಜಿಕ ಕಳಕಳಿ ಮೆಸೇಜ್ ಇರುವಂತ ಸಿನಿಮಾ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ಆಡಿಯನ್ಸ್ ಒಂದ್ ಹೇಳ್ತೇನೆ ನಾನು, ಸಿನಿಮಾ ಥಿಯೇಟರ್ ಬಂದು ನೋಡಿ. ಆಮೇಲೆ ಇದಕ್ಕೊಂದು ಸಾಮಾಜಿಕ ಕಳಕಳಿ ಇರುವಂತ ಸಿನಿಮಾ, ಒಂದು ಮೆಸೇಜ್ ಇದೆ. ಈಗ ಯಾರು ದೊಡ್ಡರಲ್ಲ, ಯಾರು ಮೇಲಲ್ಲ, ಯಾರು ಕೀಳಲ್ಲ ಅಂತ ಒಂದು ಕಾನ್ಸೆಪ್ಟ್ ತಗೊಂಡ್ ಮಾಡಿದ್ದಾರೆ. ಇದು ಒಂಥರ ಹೊಸ ಕಾನ್ಸೆಪ್ಟ್. ಇದ ಪ್ರೇಕ್ಷಕರು ಏನಪ್ಪಾ 100 ರೂಪಾಯಿ ಎಲ್ಲೋ ತಿಂದು ಕಳಿತಾರ, ಅದನ್ನ ಬಂದು ಸಿನಿಮಾ ನೋಡ್ಲಿ, ಸಿನಿಮಾನ ಸಪೋರ್ಟ್ ಮಾಡ್ಲಿ ಕನ್ನಡನ.